4 ಟೊಮೆಟೊ ಇದ್ದರೆ ಸಾಕು, 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರುಚಿಯಾಗಿರುವಂತಹ ಟೊಮೆಟೊ ಭರ್ತಾ ರೆಸಿಪಿ. ಸೊ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಕಡೆಯಲ್ಲಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಕಡ್ಡಿ ಆಗುವಷ್ಟು ಬೆಳ್ಳುಳ್ಳಿ ಕೆಂಪಾಗೋ ತನಕ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಅದೇ ಪ್ಯಾನ್ನಲ್ಲಿ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಕೂಡ ಕ್ರಿಸ್ಪಿ ಮಾಡ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಮತ್ತು ಇವಾಗ 1 ಈರುಳ್ಳಿನ ಕೆಂಪಾಗೋ ತನಕ ಹುರ್ಕೊಂಡು ಅದೇ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಒಂದೊಂದಾಗಿ ಹುರ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ಈರುಳ್ಳಿ ಕೂಡ ಕೆಂಪಾಗಿದೆ, ಈರುಳ್ಳಿ ಕೂಡ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 4ರಿಂದ 5 ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸಬೇಕಾಗುತ್ತೆ. ಟೊಮೆಟೊ ಜಲ್ದಿ ಸಾಫ್ಟ್ ಆಗಲಿ, ಹೀಗಾಗಿ ಉಪ್ಪು ಸೇರಿಸ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ನೋಡಿ ಒಂದು ಸೈಡಿಗೆ ಬೆಂದಿದೆ ಇದು, ಇನ್ನೊಂದು ಸೈಡಿಗೆ ಕೂಡ ಸರಿಯಾಗಿ ಬೇಲಿದು ಪೂರ್ತಿಗೆ ಸಾಫ್ಟ್ ಆಗಬೇಕು. ಒಂದು ಸ್ವಲ್ಪ ಎಣ್ಣೆ ಕೂಡ ಸೈಡಿಗೆ ಬಿಡ್ತಿದ್ದೀನಿ. ನೋಡಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ಏನಿಲ್ಲ, ಟೊಮೆಟೊ ಮೇಲಿನ ಸಿಪ್ಪೆನ ಬೇರೆ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಎಲ್ಲನೂ ಟೊಮೆಟೊ ಮೇಲಿನ ಸಿಪ್ಪೆನ ಬೇರೆ ಮಾಡ್ಕೊಂಡಾಗಿದೆ. ಇವಾಗ ಎಲ್ಲನೂ ಒಂದೊಂದಾಗಿ ಕೈಲಿಂದ ಕ್ರಷ್ ಮಾಡ್ಕೋಬೇಕು ಈ ರೀತಿ. ಎಷ್ಟು ಸರಳ ಅಲ್ವಾ? ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಬಾಯಿ ಕೆಟ್ಟಿದ್ರೆ ಈ ರೀತಿ ಚಟ್ನಿ ಅಥವಾ ಭರ್ತನ ಮಾಡಿ ನೋಡಿ. ಸೊ ಟೋಟಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದೊಂದಾಗಿ ಕೈಲಿಂದ ಅಥವಾ ಈ ರೀತಿ ಚಮಚಲಿಂದ ಕ್ರಷ್ ಮಾಡ್ಕೋಬೇಕು ಅಷ್ಟೇ, ಅಂದರೆ ಮ್ಯಾಶ್ ಮಾಡ್ಕೋಬೇಕು ಅಷ್ಟೇ. ಕೊನೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಉಪ್ಪು ನಾವು ಮೊದಲೇನೆ ಹಾಕಿರ್ತೀವಲ್ಲ, ಇಲ್ಲೇನು ಹಾಕೋದನ್ನು ಬೇಕಾಗಿಲ್ಲ. ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಬಿಸಿ ಬಿಸಿ ಆಗಿರುವಂತಹ ಅನ್ನಕ್ಕೆ ಸರ್ವ್ ಮಾಡ್ತಿದ್ದೀನಿ. ಅನ್ನಕ್ಕೆ ಅಷ್ಟೇ ಅಲ್ಲ, ಚಪಾತಿ ರೊಟ್ಟಿ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.